ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ ಕನ್ನಡಿಗನ ಹೃದಯಪೂರ್ವಕ ಸ್ವಾಗತ. ಇವತ್ತು ನಾ ಎಲ್ಲಿದ್ದೀನಪ್ಪ ಅಂತಂದ್ರೆ ನಮ್ಮ ವಿಜಯಪುರ ನಗರದಲ್ಲಿರುವಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಆದಂತಹ ತೊರವಿಯಲ್ಲಿದ್ದೀನಿ ರೀ. ಇವತ್ತೇನದಲ್ರಿ ಇಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾರಿ. ಶ್ರೀ ಗಾಯತ್ರಿ ಜಪಯಜ್ಞ ಆಗಿರಬಹುದು, ಮತ್ತು ಏನದಲ್ರಿ ಮಹಾ ರುದ್ರ ಹೋಮ ಆಗಿರಬಹುದು, ಮತ್ತು ರಥೋತ್ಸವ ಆಗಿರಬಹುದು, ಮತ್ತೇನದಲ್ರಿ ತೀರ್ಥ ಪ್ರಸಾದವು ಸಹ ಇಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರಿ. ಬರ್ರಿ ಒಳಗೆ ಹೋಗೋಣಂತ, ದೇವ್ರ ದರ್ಶನ ಮಾಡೋಣ. ಹಾಗೆ ನಿಮಗೆಲ್ಲ ಒಳಗಿಂದ ಗುಡಿ ತೋರಿಸ್ತೀನಂತ. ಬಹುಶಃ ಎಲ್ಲರೂ ನೋಡಿರ್ಬೋದು, ಆದರೂ ಏನದಲ್ಲ ಒಳಗೆ ಇನ್ನೊಮ್ಮೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನಾ ಸ್ವಲ್ಪ ಮುಂಜಾನೆ ಬಂದೀನಿ ರೀ. ಯಾಕಪ್ಪ ಅಂತಂದ್ರೆ ಒಳಗಿನ ಸ್ವಲ್ಪ ಎಲ್ಲ ಕರೆಕ್ಟಾಗಿ ತೋರಿಸ್ಬೇಕಂತಂದು ಗುಡಿ. ಅದೇ ರೀತಿ ಏನದಲ್ಲ ಹೆಂಗೆ ಸಮಯ ಆಗ್ತದೆ, ಹೆಂಗೆ ಕಾರ್ಯಕ್ರಮದ ಸಮಯ ಪ್ರಾರಂಭವಾಗ್ತದಲ್ಲ ಅವಾಗೆಲ್ಲ ಏನದಲ್ಲ ಎಲ್ಲ ಭಕ್ತಾದಿಗಳಾಗಿರ್ಬೋದು ಎಲ್ಲರೂ ಬಂದು ದರ್ಶನಕ್ಕೆ ಬರ್ತಾರಂತ್ರಿ. ಬರ್ರಿ ಒಳಗೆ ಹೋಗಿ ನೋಡೋಣಂತ ಹೆಂಗೆ ಏನೇನು ಅಂತ. ಅದೇ ರೀತಿ ನಾ ಕನ್ನಡಿಗ ವಿನಾಯಕ್ ಬ್ಲಾಗ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ನಿಮ್ಮ ಆಶೀರ್ವಾದ ಭಾಳ ಮುಖ್ಯದ ನನಗೆ. ಮತ್ತು ಒಳಗೆ ಹೋಗಿ ದರ್ಶನ ಮಾಡೋನು. ಇನ್ಯಾಕೆ ತಡ, ಒಳಗೆ ಹೋಗೋಣಂತ ನಡೀರಿ. ಇನ್ಯಾಕೆ ತಡ, ಒಳಗೆ ಹೋಗಿ ದೇವ್ರ ದರ್ಶನ ಮಾಡೋಣಂತ ನಡೀರಿ. ನಾವು ಅದನ್ನೇ ಒಂದು ನಿರ್ಧಾರ ಮಾಡಿದ್ವಿ. ಜಪದ ಸ್ವರೂಪ ಹೇಗೆ ಯಾವುದೇ ಮನುಷ್ಯನ ಜಪ ಮಾಡಿದ್ವಿ. ಒಬ್ರು ಕುಲಕರ್ಣಿ ಇದ್ದಾರೆ, ಅವ್ರ ಮಗಳಿಗೆ ಒಟ್ಟೆ ನೌಕರಿ ಸಿಗ್ಲಿಲ್ಲ. ವಿಕಾಸ್ ಕಲ್ತಾರ, ಒಂಥರ ಬಹಳ ಡಿಪ್ರೆಷನ್ ಹೋಗ್ಬಿಟ್ಟಿತ್ತು. ಆಗ ಅವ್ರಿಗೆ ಹೇಳಿದೆ, ಪ್ರತಿನಿತ್ಯ 500 ಗಾಯತ್ರಿ ಜಪ ಮಾಡ್ರಿ, ನಿಮ್ಮ ಮಗಳಿಗೆ ಒಂದು ಹಣ್ಣು ಅಥವಾ ಕಲಸಕ್ರಿ ಅದನ್ನ ಅಭ್ಯಂತರ ಮಾಡಿ ಕೊಡ್ರಿ ಅಂತ ಹೇಳಿ. ಆಶ್ಚರ್ಯ, 5 ದಿವಸ ಮಾಡ್ಯಾರ, 6ನೇ ದಿವಸಕ್ಕೆ ಅವ್ರಿಗೆ ಉತ್ತಮವಾದಂತಹ ನೌಕರಿ ಸಿಗ್ತದೆ. ಅಂದ್ರೆ ಕೇವಲ ಹೆಣ್ಣಿಗೆ ಕಾಣುವಂತಹ ಫಲ ಜನ್ಮ ಜನ್ಮಗಳಿಗೂ ಉತ್ತಮವಾದ ಫಲ ಸಿಗುತ್ತದೆ. ಆದ್ದರಿಂದಾಗಿಂತಹ ಗಾಯತ್ರಿ ಮಂತ್ರದ ಪ್ರಾರಂಭವನ್ನು ಮಾಡೋಣ. ಓಂ ಇದಂ ವಿಷ್ಣು ವಿಚಕ್ರಮೇ ತ್ರಿಧಾಧ್ಯಾದಿ ಪದಂ ಸಮೂಹ ವಿಢವಸ್ಯ ವಾಸುರೇ ತ್ರೀಣಿ ಪದ ವಿಚಕ್ರಮೇ ವಿಷ್ಣು ಗೋಪಾದಾಧ ಅದೋ ಧರ್ಮಾಣಿ ಧಾರಯನ್ನ. ಓಂ ಅಸ್ಯ ಶ್ರೀ ಗಾಯತ್ರಿ ಮಂತ್ರಸ್ಯ ಬ್ರಾಹ್ಮಣ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಆನಂದ್ ಜೋಶಿ ಅವರು, ರಾಜೇಂದ್ರ ಹಾಗೂ ಇಲ್ಲಿ ಉಲ್ಲಾಸ್ ಕುಲಕರ್ಣಿ, ಗೋವಿಂದ್ ಅವರು ಹಾಗೂ ಆನಂದ ಕಲ್ಯಾಣರಾವ್ ಅವರು, ನಾಮಣ್ಣ ಅವರು ಹಾಗೂ ತಾವೆಲ್ಲ ಭಗವದ್ ಭಕ್ತರು, ಶ್ರೀಧರ್ ದೇಶಪಾಂಡೆ ಅವರು, ತಾವೆಲ್ಲ ಭಗವದ್ ಭಕ್ತರು ಇದ್ದೀರಿ. ಆದಷ್ಟು ಮಡಿ ಉಳ್ಕೊಂಡವ್ರು ಮಾತ್ರ ಇಲ್ಲಿ ಆವತಿ ಕೊಡ್ರಿ. ತತ್ ಸವಿತುರ್ವರೆಣ್ಯ, ತತ್ ಅಂದ್ರೆ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂತಹ ಪರಮಾತ್ಮ. ಸವಿತುಹು ಅಂದ್ರೆ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡತಕ್ಕಂತಹ ಆ ಭಗವಂತ. ಸೂರ್ಯ ಅವನ ಕಿರಣಗಳಿಂದ ಧಾನ್ಯಗಳು ಕೂಡ ಬೆಳಿತವೆ, ಸೃಷ್ಟಿಗಳೆಲ್ಲವೂ ಕೂಡ ಆಗ್ತದೆ. ಅಂತಹ ತತ್ ಸವಿತುಹು ವರೆಣ್ಯಂ, ಆ ಪರಮಾತ್ಮ ಇಲ್ಲಿ 3 ಅರ್ಥಗಳನ್ನು ಮಾಡ್ಕೋಬಹುದು. ಗಾಯತ್ರಿ ಮಂತ್ರ ಇದು ಆಧ್ಯಾತ್ಮಿಕ, ಆಧ್ಯಾತ್ಮಿಕ, ಆದಿಭೌತಿಕ 3 ಅರ್ಥಗಳನ್ನು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯವಿದೆ. ಆ ಸವಿತು ವರೆಣ್ಯಂ, ವರಣೀಯನಾದವನು. ನಮಗೆ ಏನೇ ಬೇಕಂತ ಯಾರ ಹತ್ರ ಹೋಗ್ತೀವಿ? ಮಕ್ಕಳು ತಾಯಿ ತಂದೆ ಹತ್ರ ಹೋಗ್ತಾರೆ, ಕೇಳ್ತಾರೆ, ಹಾಗೆ ತಾಯಿ ತಂದೆ ಕೊಡ್ತಾರೆ. ಹಾಗೆ ಭಗವಂತ ನಮ್ಮ ತಂದೆ ತಾಯಿ. ಆದ್ರಿಂದ ಅವನು ಯಾರು ಅಂದ್ರೆ ವರೆಣ್ಯ, ವರಣೀಯನಾದವನು. ನಮ್ಮೆಲ್ಲರಿದ್ರು ಕೂಡ ಬೇಡಲಿಕ್ಕೆ ಯೋಗ್ಯನಾದ ಅವನು ವರೆಣ್ಯ. ವರೆಣ್ಯಂ ಭರ್ಗಃ,
ನಮ್ಮೆಲ್ಲ ವಿಧವಾಗಿರ್ತಕ್ಕಂತಹ ಪಾಪಗಳನ್ನು, ದುಷ್ಟ ವಿಚಾರಗಳನ್ನು, ದುಷ್ಟ ಶಕ್ತಿಗಳನ್ನು ಭರ್ಜನ ಮಾಡುತ್ತಾನೆ, ನಾಶ ಮಾಡುತ್ತಾನೆ, ಸುಟ್ಟು ಹಾಕ್ತಾನೆ. ಅಂತಹ ಭರ್ಗ ದೇವಸ್ಯ ಕ್ರೀಡಾದಿಗಳು ವಿಶಿಷ್ಟನಾಗಿರ್ತಕ್ಕಂಥ ಧೀಮಹಿ ಅಂತಹ ಪರಮಾತ್ಮನನ್ನು ನಾವು ಧ್ಯಾನ ಮಾಡಬೇಕು. ಅಲ್ಲಿ ಮೇಲೆ ಸವಿತ್ರ ನಾರಾಯಣನ ಒಂದು ವಿಶೇಷವಾಗಿರ್ತಕ್ಕಂಥ ದೇಹಸ್ಥಳ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಜಾಸನ ಸನ್ನಿವಿಷ್ಟ ಅಲ್ಲಿ ಮೇಲಿದೆ ನೋಡ್ರಿ, ಅಲ್ಲಿ ಹೇಗಿದೆ ಹಾಗೆ ಚಿಂತನೆ ಮಾಡ್ರಿ. ಕೆಳಗೆ ಅಲ್ಲಿಯೂ ಕೂಡ ಒಂದು ಗಾಯತ್ರಿ ಹಂಸ ಮೇಲೆ ಕುಂತಹ ಷಡ್ವೇದ ಗಾಯತ್ರಿ, ಆ ಷಡ್ವೇದ ಗಾಯತ್ರಿಯ ಒಂದು ಮೂರ್ತಿಯು ಕೂಡ ಇದೆ. ಚಿತ್ರವನ್ನು ಚಿಂತನೆ ಮಾಡ್ತಾ ತತ್ಸವಿತೃ ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯ. ನಮ್ಮೆಲ್ಲರಿಗೂ ನೋಡ್ರಿ ಉಪನಿಷತ್ತು ಎಷ್ಟು ದೊಡ್ಡದು ಹೇಳಿದ್ರೆ ನಹ ಅಂತ ಹೇಳ್ತು. ನಹ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಆಗುತ್ತೆ. ಒಬ್ಬೇ ಬ್ರಾಹ್ಮಣ ಅವನು ಕೇವಲ ತನಗೋಸ್ಕರ ಜಪ ಮಾಡಿದರೆ ಅವನು ಸ್ವಾರ್ಥಕ್ಕೆ ಕಳಿಸ್ಕೊಳ್ತಾನೆ. ಆದ್ರೆ ಇಡೀ ಜಗತ್ತಿಗೆ ಎಲ್ಲರಿಗೂ ಶುಭವಾಗಲಿ ಎನ್ನುವ ದೃಷ್ಟಿಯಿಂದ ಈ ಬ್ರಾಹ್ಮಣ ಕ್ಷೇಮಾಭಿವೃದ್ಧಿ ಸಂಘದಿಂದ ಎಲ್ಲರಿಗೂ ಕೂಡ ವಿಶೇಷವಾದ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಇನ್ನು ಮೇಲೆ ಹವನವನ್ನು ಪ್ರಾರಂಭ ಮಾಡೋಣ. लक्ष्मी नृसिंह प्रियता भो आदित्य नवग्रह देवताः अवं बलिगृह्णन्तु मम यजमानस्य सहायकर्ता क्षेमकर्ता शान्तिकर्ता पुष्टिकर्ता तुष्टिकर्ता कल्याणकर्ता वरदो भव अनेन बलिदानेन ओम विद्योतिषाय इत्यस्य आधारो वृषो अग्निष्टव रुद्र होम तथा मन्य सूक्त होम तथा गायत्री होम पूर्णाहुति आद्यशेष होमे विनियोगः ओम विद्योतिषाय ನಮ್ಮ ವಿಜಯಪುರ ನಗರದ ಜನಪ್ರಿಯ ಶಾಸಕರಾದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಗೌಡ್ರು ಏನದಲ್ರಿ ಆಗಮಿಸಿದ್ದರ್ರಿ. ಆದ್ದರಿಂದ ಅವರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ವಿಶೇಷವಾಗಿ ಬಂದಿದ್ದಾರೆ. ನಮ್ಮ ಬ್ರಾಹ್ಮಣ ಸಮಾಜದ ಮೇಲೆ ಯಾವಾಗಲೂ ಅವರಿಗೆ ಒಂದು ವಿಶೇಷವಾದ ಪ್ರೀತಿ ಇದೆ. ಆ ಪ್ರೀತಿಯಿಂದ ಅವರು ಬಂದಿದ್ದಾರೆ. ಅವರಿಗೆ ವಿಶೇಷವಾಗಿ ರುದ್ರದೇವರ ಅನುಗ್ರಹ ಆಗಲಿ, ಅವರ ಎಲ್ಲ ಕಾರ್ಯಗಳಲ್ಲಿ ಜಯ ಸಿಗಬೇಕು. ನರಸಿಂಹೋತ್ಲಾಜ್ಞಾನ ಅದತ್ವಾಂತ ದಿವಾಕರ ಜಯತ್ಯಮಿದ ಸತ್ಯಾನ ಸುಖಶಕ್ತಿ ವಯೋನಿಧಿ. ವಿಶೇಷವಾಗಿ ಅಯೋಧ್ಯೆಯ ರಾಮ ಮಂದಿರ ಇವೆಲ್ಲ ಕಾರಣೀಭೂತರಾಗಿದ್ದಾರೆ ನಿರ್ಮಾಣಗಳಿಗೆ. ಅವರಿಗೆ ವಿಶೇಷವಾಗಿ ದೇವರ ಅನುಗ್ರಹವಾಗಲಿ ಅಂತ ಹೇಳ್ತಾ ಶಾಸಕರು ಬಂದಿದ್ದಾರೆ ಅಂದ್ರೆ ಅವರಲ್ಲಿ ಮನುಸ್ಮೃತಿಯಲ್ಲಿ ಒಂದು ಮಾತು ಹೇಳ್ತಾರೆ, ಅಗ್ನಿ ಇಂದ್ರ ಯಮ ವರುಣ ಎಲ್ಲ ದೇವತೆಗಳು ಅಲ್ಲಿ ಇರ್ತಾರೆ ಅಂತ ಅವರು ಬಂದ್ದಾರೆ. ಅವರಿಗೆ ವಿಶೇಷವಾಗಿ ಮತ್ತೊಮ್ಮೆ ದೇವರ ಅನುಗ್ರಹ ಆಗಲಿ ಅಂತ ಹೇಳಿ ಸತ್ಕಾರವನ್ನು ಮಾಡ್ತಾ ಇದ್ದಾರೆ. आनंदेन जातानि जीवन
वर्षते अन्नवानन्नादो भवति महान् शुभिर्ब्रह्मरक्षसेन महान् कीर्त्या समाविष्टमारोग्यमाविदात् शोभमानं क्रियते धान्यं धनं पशुं पुत्रलाभं चतुर्थं संवत्सरं दीर्घमायुः ಹರೇ ಶ್ರೀನಿವಾಸ ಎಲ್ಲಾದವರ ಪ್ರಧಾನ ಕ್ಷೇತ್ರ ಗೋವಿಂದ ಹರಿಸರೋತ್ತಮ ಜಯ ಜಯ ಶ್ರೀರಾಮ್ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅದೇ ರೆಸಾರ್ಟ್ ಎಲ್ಲ ನಮ್ಮ ಬ್ರಾಹ್ಮಣ ಸಮಾಜದ ಎಲ್ಲ ಪೂಜ್ಯ ಹಿರಿಯರಿಗೆ ತಾಯಂದರಿಗೆ ಹಿರಿಯರಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ನಾವು ಮಾಡ್ತಿರುವಂಥದ್ದು ವಿಶ್ವದ ಶಾಂತಿಗಾಗಿ ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ ನಮ್ಮ ದೇಶದ ಸೈನಿಕರ ನಮ್ಮ ಸ್ಥೈರ್ಯವನ್ನು ಹೆಚ್ಚಿಸಲಿಕ್ಕಾಗಿ ಮತ್ತು ನಮ್ಮ ದೇಶ ಸುರಕ್ಷಿತವಾಗಿ ಯಾವ ರೀತಿ ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಆಗಲಿಕ್ಕೆ ಕಾರಣ ಆಯಿತು ಮಹಾಕುಂಭ ಸಹ ಒಂದು ಇಡೀ ಜಗತ್ತಿನ ವಿಸ್ಮಯ ರೀತಿಯಲ್ಲಿ ಒಂದು ಸುಮಾರು 55 ಕೋಟಿ ಜನ ಆ ಒಂದು ಪುಣ್ಯ ಸ್ನಾನ ಮಾಡಲು ಅವಕಾಶ ಕೊಟ್ಟು ಇದಕ್ಕೆಲ್ಲ ಕಾರಣ ಎಲ್ಲರ ಇಂಥ ಹೋಮ ಯಾಗಾದಿಗಳ ಮೂಲಕ ನಮ್ಮ ದೇಶದಲ್ಲಿ ಶಾಂತಿ ನೆಮ್ಮದಿ ನಮ್ಮ ಸನಾತನ ಧರ್ಮ ರಕ್ಷಣೆ ಆಗಬೇಕು ಭವಿಷ್ಯದಲ್ಲಿ ಭಾರತ ಹಿಂದೂ ರಾಷ್ಟ್ರ ಆಗಬೇಕು ಇವತ್ತು ಆನಂದ್ ಜೋಶಿ ಅವರು ಬಹಳಷ್ಟು ನಮ್ಮ ಆತ್ಮೀಯ ಬಹಳಷ್ಟು ಮಂದಿ ಇಲ್ಲಿ ನಮ್ಮ ಪಿಡಿಯದಲ್ಲಿ ಕ್ಲಾಸ್ಮೇಟ್ಗಳು ಬಹಳಷ್ಟು ಜನ ಇದ್ದಾರೆ ಇಲ್ಲೇ ಎಲ್ಲರೂ ನಾವು ಮೊದಲಿಂದ ಮಧ್ವಾಚಾರ್ಯ ಮಕ್ಕಳೇಶ್ವರಾಗಲಿ ಅವರ ಒಂದು ಅನುಗ್ರಹದಿಂದ ನೀವೆಲ್ಲರೂ ಯಾವಾಗಲೂ ನನ್ನನ್ನು ಆಶೀರ್ವಾದ ಮಾಡ್ಕೊಂಡು ಬಂದಿದ್ದೀರಿ ನಿಮ್ಮ ಭಾವನೆಗಳಿಗೆ ಯಾವುದೇ ಚ್ಯುತಿ ಬರದಂತೆ ನಾವು ನಡ್ಕೋತೀನಿ ಅನ್ನೋಂಥ ಮಾತನ್ನು ಈ ಒಂದು ಅತ್ಯಂತ ಪವಿತ್ರವಾದಂಥ ಸ್ಥಳದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿದೆ, ನಮ್ಮದು ಒಂದು ಗೋಶಾಲೆ ಇದೆ. ಸುಮಾರು 1000 ಆಕಳಿಗಿಂತ ಹೆಚ್ಚು ಗೋಶಾಲೆ ಇರುವುದು ಕರ್ನಾಟಕದಲ್ಲಿ ನಮ್ಮದೇ ಅಂತ ಹೆಮ್ಮೆ ಬಿಜಾಪುರದ ಜನರಿದೆ. ಅದಕ್ಕೆ ತಾವು ಯಾವಾಗಾದರೂ ಗೋಶಾಲೆ ಕಡೆ ಹೋದರೆ ತಾವು ಅದನ್ನು ಅಲ್ಲಿ ನೋಡುವಂಥ ಅವಕಾಶ ಇದೆ. ಯಾಕಂದರೆ ಈಗೆಲ್ಲ ಒಳ್ಳೆಯ ತುಪ್ಪ ತಯಾರು ಮಾಡ್ತಾ ಇದ್ದೀವಿ. ವಿಭೂತಿ, ಊದಿನ ಕಡ್ಡಿ, ಗೋಮೂತ್ರದಿಂದ ಸರಿ ಆದ್ರೂ ಸ್ವಲ್ಪ ಟೈಮ್ ಹಿಡಿತವ್ರ ತಿಳ್ಕೊಬೇಕಂದ್ರೆ ಗೋವಿಂದ ಗೋವಿಂದ